ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಮೇ 8ರಂದು ನಡೆಯಲಿರುವ ಬೃಹತ್ ರೈತ ಜಾಗೃತಿ ಸಮಾವೇಶಕ್ಕೆ ಎಲ್ಲರೂ ಬನ್ನಿ ಎಂದು ನಮ್ಮ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜಾರಿ ಮತ್ತು ಇತರ ಪದಾಧಿಕಾರಿಗಳು ವಿನಂತಿಸ್ತಾ ಇದ್ದಾರೆ. ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಶಶಿಕಾಂತ್ ಗುರೂಜಿ ಹಾಗೂ ಚುನ್ನಪ್ಪಣ್ಣ ಪೂಜಾರಿ ಅವರ ನೇತೃತ್ವದಲ್ಲಿ ವಿಜಯಪುರ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಡೀತದೆ. ಯಾಕೆ ಸಮಾವೇಶವನ್ನು ಮಾಡಬೇಕಾಗ್ಯದಪ್ಪ ಅಂತಂದ್ರೆ, ಸಾಕಷ್ಟು ನಮ್ಮ ಪಂಚನದಿಗಳ ಬೀಡು ನಮ್ಮ ವಿಜಯಪುರ ಅಂತ ಹೇಳ್ತಾರೆ. ಆದರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಯಾವೊಬ್ಬ ರೈತರಿಗೂ ಕುಡಿಲಿಕ್ಕೆ ನೀರಿನ ಅವ್ಯವಸ್ಥೆ ಇರೋದರಿಂದ ಕೃಷ್ಣ ಕಹಳೆ ಅಂತಕ್ಕಂಥದ್ದೊಂದು ನಾಳೆ ಸಮಾವೇಶದೊಳಗೆ DC ಅವರ ಮುಖಾಂತರ ಮನವಿ ಸಲ್ಲಿಸಿ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಸಲ್ಲಿಸಿ ಈ ಒಂದು ಸರ್ಕಾರಕ್ಕೆ ಈ ಒಂದು ಮನವಿ ಸಲ್ಲಿಸುವ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಬೊಮ್ಮನಹಳ್ಳಿಯ ಗ್ರಾಮದ ರೈತರು ಹಾಗೂ ಸುತ್ತಮುತ್ತಲಿನ ರೈತರ ಹೆಚ್ಚಿಗೆ ಕರ್ಕೊಂಡು ಈ ಒಂದು ಸಮಾವೇಶವನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಡ್ಬೇಕಂತ ಅವ್ರಿಗೆ ಕೇಳಿಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ, ಜೈ ಜವಾನ್, ಜೈ ಜವಾನ್. ಮಾಡೋದು ಉದ್ದೇಶ ಏನಪ್ಪ ಅಂತಂದ್ರೆ, 9ನೇ ತಾರೀಕು ಶನಿವಾರದಂದು ಏನು ಮುಂಗಾರು ಹಂಗಾಮಿಗೆ ಬೇಕಾಗುವಂತ ಎಲ್ಲ ರಸಗೊಬ್ಬರ ಮತ್ತು ಬೀಜ ಇನ್ನಿತರ ಯಾವುದೇ ಕಳಪೆ ಗುಣಮಟ್ಟದ ಈ ಒಂದು ರೈತರಿಗೆ ಮುಟ್ಟಬಾರ್ದಂತೇಳಿ, ತಲುಪಬಾರ್ದಂತೇಳಿ ಇವತ್ತ ನಮ್ಮ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶ್ರೀ ಚೂನಪ್ಪ ಪೂಜಾರಿ ಅವರ ನೇತೃತ್ವ ಸಂಘಟನೆ ವತಿಯಿಂದ ಮತ್ತು ಶ್ರೀ ಶಶಿಕಾಂತ್ ಗುರೂಜಿ ಅವರ ನೇತೃತ್ವ ಸಂಘಟನೆ ವತಿಯಿಂದ ಇವತ್ತು ನಮ್ಮ ಮಲನಗೌಡ ತಾಲೂಕು ಅಧ್ಯಕ್ಷರು ಜವರಿಗೆ, ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೀರೇಶ್ ದೊಡ್ಡಮನಿ ಮತ್ತು ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗುಳಪ್ಪಗೌಡ ಅವರ ನೇತೃತ್ವದಲ್ಲಿ 9ನೇ ತಾರೀಕು ನಡೆಯುವಂಥ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಭಾಗದಲ್ಲಿ ರಸಗೊಬ್ಬರ ಕೊರತೆಯಾಗದಂತೆ ಈ ಒಂದು ಕೃಷಿ ಸಹಾಯಕ ಕೃಷಿ ನಿರ್ದೇಶಕರ ಒಂದು ಕಚೇರಿಯ ಮುಂದ್ಗಡೆ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಅಕ್ಕಪಕ್ಕದಿಂದ ಬರುವಂಥ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ತಾವು ಕೂಡ ಜವರ್ಗಿ ತಾಲೂಕಿನ ಎಲ್ಲ ರೈತ ಬಾಂಧವರು, ಎಲ್ಲ ಮಹಿಳಾ ರೈತ ತಾಯಂದಿರು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟಕ್ಕೆ ಬಂದು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಮಸ್ಕಾರ.